ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ IGI ಆವಿಯೇಷನ್ ಹೈರಿಂಗ್ 2025 ಅಂದ್ರೆ ಗ್ರೌಂಡ್ ಸ್ಟಾಪ್ ವಿಮಾನ ನಿಲ್ದಾಣಗಳಲ್ಲಿ ಸ್ಟಾಪ್ಗಳು ಅಂದ್ರೆ ಗ್ರೌಂಡ್ ಸ್ಟಾಪ್ ಲೋಡರ್ ಮತ್ತು ಅನ್ಲೋಡಿಂಗ್ ಮಾಡ್ತಾರಲ್ಲ ಇವರುಗಳಿಗೆ ನೇಮಕಾತಿಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಸ್ಯಾಲರಿ ಪ್ಯಾಕೇಜ್ ಏನಾಗಿದೆ ಮತ್ತು ಯಾವ ರೀತಿಯ ಕ್ವಾಲಿಫಿಕೇಶನ್ ಇರಬೇಕು ಎಲ್ಲ ನೀವು ವಿಡಿಯೋದಲ್ಲಿ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನೆಲ್ಗೆ ಹೊಸಬರಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಿಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಓಕೆ, ನೋಡ್ತೇವೆ ವಿಡಿಯೋದಲ್ಲಿ. ಓಕೆ, ಇಲ್ಲಿ ನೋಡ್ಬೋದು IGE ಆವಿಯೇಷನ್ ಹೈರಿಂಗ್ 2025 ಗ್ರೌಂಡ್ ಸ್ಟಾಪ್ ಲೋಡರ್ ರಿಕ್ವೈರ್ಮೆಂಟ್. ಓಕೆ, ವಯಸ್ಸಿನ ಮಿತಿ 18ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕಿಂತ ಜಾಸ್ತಿನೂ ಕೆಲವೊಂದು ಪೋಸ್ಟ್ಗಳಿಗೆ ಕೊಡ್ತಿದ್ದಾರೆ. ಓಕೆ, ಮತ್ತೆ ಸ್ಯಾಲ್ರಿ ಪ್ಯಾಕೇಜ್ ಇದೆಯಲ್ಲ 18,000ದಿಂದ 28,000 ತನಕ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಹಾಗೆ ನಿಮ್ಗೆ ಇಲ್ಲಿ ಪ್ರಮೋಷನ್ ಕೂಡ ಇದೆ, ನಿಮ್ಮ ಸ್ಯಾಲ್ರಿ ಇಂಕ್ರಿಮೆಂಟು ಕೂಡ ಇದೆ. ಓಕೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಯಲ್ಲ, ನೀವು 10ನೇ ತರಗತಿ ಪಾಸ್ ಆದರೆ ಸಾಕು, ಇಲ್ಲ 12ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು. ನಿಮ್ಮ ಎಜುಕೇಶನ್ ಲೆವೆಲ್ಗೆ ತಕ್ಕಂತೆ ನಿಮ್ಮನ್ನು ಇಲ್ಲಿ ಕೆಲಸಕ್ಕೆ ಸೆಲೆಕ್ಟ್ ಮಾಡಲಾಗುತ್ತೆ. ಓಕೆ, ಮತ್ತೆ ಅಪ್ಲೈ ಮಾಡುವಂಥ ಡೇಟ್ ಇದೆಯಲ್ಲ, ಆಲ್ರೆಡಿ ಇದೆಯಲ್ಲ 21 ಸೆಪ್ಟೆಂಬರ್ ಇದೆಯಲ್ಲ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆಲ್ ಇಂಡಿಯಾದಲ್ಲಿ ನಿಮಗೆ ಇಲ್ಲಿ ಬೇಕಾದ್ರೆ ಕೆಲಸ ಆಗ್ಬೋದು. ಓಕೆ, ಹಾಗಾಗಿ ಸೆಪ್ಟೆಂಬರ್ ತನಕ ನಿಮ್ಗೆ ಇಲ್ಲಿ ಆಪ್ಷನ್ ಇದೆ. ಹಾಗಾಗಿ ನೀವು ತಕ್ಷಣವೇ ಅಪ್ಲೈ ಮಾಡಿ ನಿಮ್ಮ ಕೆಲಸಕ್ಕೆ. ಓಕೆ, ಇಲ್ಲಿ ನೋಡ್ಬೋದು, ಇಂಟ್ರೊಡಕ್ಷನ್ ನೋಡ್ಕೊಳ್ಳಿ. ನೀವು ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಹಿತಿನ ಪಡೆದುಕೊಳ್ಳಿ. ನಂತರನೇ ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ನೋಡ್ಕೊಂಡ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಆರ್ಗನೈಸೇಷನ್ ಆಲ್ರೆಡಿ ಹೇಳಿದ್ದೀನಿ, IGI ಆವಿಯೇಷನ್ ಅಂತ ಹೇಳಿದ್ದೀನಿ. ಪೋಸ್ಟ್ ಗ್ರೌಂಡ್ ಸ್ಟಾಪ್ ಲೋಡರ್ ಅಂತ ಹೇಳ್ತಿದ್ದಾರೆ. ವಿಮಾನಗಳಿಗೆ ಲೋಡಿಂಗ್ ಮಾಡುವಂಥ ಕೆಲಸ ಇರುತ್ತೆ. ಮತ್ತು ಎಲಿಜಿಬಿಲಿಟಿ ಆಲ್ರೆಡಿ ಹೇಳಿದ್ದೀನಿ, PUC ಪಾಸ್ ಆಗಿರಬೇಕು, ಇಲ್ಲಾಂದರೆ 12ನೇ ಕ್ಲಾಸು. ಓಕೆ, ನೋ ಪ್ರಾಬ್ಲಮ್, ನೀವು ಪಾಸ್ ಆಗಿರಬೇಕು. ಲೊಕೇಶನ್ ಇದೆಯಲ್ಲ, ಇದು IGI ಏರ್ಪೋರ್ಟ್ ಡೆಲ್ಲಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದರ್ ರೀಜನಲ್ ಏರ್ಪೋರ್ಟ್ ಮತ್ತು ಕೆಲವೊಂದು ಇತರ ಜಾಗದಲ್ಲೂ ನಿಮಗೆ ಕೆಲಸ ಇರ್ಬೋದು. ಓಕೆ, ಟೋಟಲ್ ವೇಕೆನ್ಸಿ 1000ಕ್ಕೂ ಹೆಚ್ಚು ವೇಕೆನ್ಸಿ ಇಲ್ಲಿ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ಮೋಡ್ ಇದೆಯಲ್ಲ, ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ 18,000ದಿಂದ 28,000 ತನಕ ಪರ್ ಮಂತ್ ಸ್ಯಾಲರಿ ಕೊಡಲಾಗುತ್ತೆ. ಪ್ರಮೋಷನ್ ಕೂಡ ಇದೆ. ಓಕೆ, ಇಲ್ಲಿ ನೋಡ್ಬೋದು ಜಾಬ್ ರೋಲ್ಸ್ ನೋಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರೌಂಡ್ ಸ್ಟಾಪ್ ಅಂತ ಹೇಳಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡಿದ್ರು ಅದನ್ನು ಕೂಡ ಹೇಳಿದ್ದೀನಿ. ಓಕೆ, ಏಜ್ ಲಿಮಿಟ್ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ನಿಮಗೆ ಬೇಸಿಕ್ ಕಮ್ಯುನಿಕೇಷನ್ ಸ್ವಲ್ಪ ಇಂಗ್ಲೀಷ್ ಮತ್ತು ಹಿಂದಿ ಸ್ವಲ್ಪ ಗೊತ್ತಿರಬೇಕು. ಏಕೆಂದರೆ ಫಿಸಿಕಲಿ ಮತ್ತು ಫಿಟ್ ಆಗಿರಬೇಕು. ಅಂದರೆ ಲೋಡಿಂಗ್ ಅನ್ಲೋಡಿಂಗಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ. ಹಾಗಾಗಿ ಇದಕ್ಕೆ ನೀವು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು. ಓಕೆ, ಮತ್ತು ಇದರಲ್ಲಿ ಫ್ರೆಷರ್ಸ್ ಕ್ಯಾಂಡಿಡೇಟ್ಸು ಅಂದರೆ ಫ್ರೆಷರ್ಸ್ ಅಂದರೆ ಯಾವುದೇ ಕೆಲಸ ಮಾಡಿಲ್ಲ ತಕ್ಷಣ ಜಾಯಿನ್ ಮಾಡೋದನ್ನು ಇವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ಅಪ್ಲೈ ಮಾಡಲಿಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೀವು ಇಲ್ಲಿ ನೋಡ್ಬೋದು. ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಮಾಡ್ತೀರಾ, ಕ್ಲಿಕ್ ಮಾಡಿದ ಮೇಲೆ ಜಸ್ಟ್ 1 ನಿಮಿಷ ಇಲ್ಲಾಂದರೆ 2 ನಿಮಿಷ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ಮೇಲೆ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ಇಲ್ಲಿ ನೋಡ್ಕೋಬೋದು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೋಬೋದು. ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದೆ, ಟಿಕ್ ಮಾಡ್ಕೋಬೇಕು. ನಂತರ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಕೊಡಲಾಗಿದೆ, ಯಾವಾಗ ಇದು ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಕೂಡ ಕೊಡಲಾಗಿದೆ. ಓಕೆ, ಹಾಗೆ ನಿಮಗೆ ಇಲ್ಲಿ ನೋಡ್ಕೋಬಹುದು. ನಂತರ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಹಾಗೆ ನಿಮ್ಮ ಇಮೇಲ್ ಇಲ್ಲಿ ವೆಬ್ಸೈಟ್ ಇದೆಯಲ್ಲ ಡೈರೆಕ್ಟಾಗಿ ವಿಸಿಟು ಮಾಡ್ಕೋಬೋದು. ಹಾಗೆ ಓಕೆ, ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ಗೆಂಡರು ಎಲ್ಲ ಕ್ಯಾಟಗರಿನ ಸೆಲೆಕ್ಟ್ ಮಾಡಲಾಗುತ್ತೆ. ನಂತರ ನಿಮ್ಮ ಅಡ್ರೆಸ್, ಫಸ್ಟ್ ಅಡ್ರೆಸ್, ಸೆಕೆಂಡ್ ಅಡ್ರೆಸ್ ಎರಡನ್ನು ಫಿಲ್ ಮಾಡಬೇಕು. ಪಿನ್ ಕೋಡ್ ಕೂಡ ಕೊಡಬೇಕು. ಹಾಗೆ ಕಾಂಟ್ಯಾಕ್ಟ್ ನಂಬರು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ನು ಪ್ರಾಪರಾಗಿ ಕೊಡಬೇಕು. ನಿಮ್ಮ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಮತ್ತು ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು. ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ನಿಮ್ಮ ಫೋಟೋಗ್ರಾಫ್ ಇದೆಯಲ್ಲ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಯಲ್ಲ, ಅದನ್ನು ಅಪ್ಲೋಡ್ ಮಾಡ್ಕೋಬೇಕು. ನಂತರ ಸಬ್ಮಿಟ್ ಮಾಡಬೇಕು. ಓಕೆ, ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರಲಾಗುತ್ತೆ, ಅಂದರೆ ಒಂದು ಲಿಂಕ್ ಬರಲಾಗುತ್ತೆ. ಆ ಲಿಂಕ್ ಮುಖಾಂತರ ನೀವು ಕಂಪ್ಲೀಟ್ ಆಗಿ ಫಾರ್ಮನ್ನು ಫಿಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಓಕೆ, ನಂತರ ಇದರಲ್ಲಿ ಕೆಲವೊಮ್ಮೆ ನಿಮಗೆ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ನಿಮಗೆ 350ರಿಂದ 500 ತನಕ ಚಾರ್ಜ್ ಮಾಡ್ತಾರೆ. ಇದನ್ನೊಂದು ನೀವು ಪೇ ಮಾಡಬೇಕಾಗುತ್ತೆ. ಓಕೆ, ನಂತರ ಸಬ್ಮಿಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಪ್ರಿಂಟ್ ತೆಗೆದುಕೊಳ್ಳಿ. ಓಕೆ, ಅಂದರೆ ನಿಮ್ಮದು ನೆಕ್ಸ್ಟ್ ಯಾವುದೇ ಪ್ರಾಬ್ಲಮ್ ಆಗಬಾರ್ದಲ್ಲ, ಅದಕ್ಕಾಗಿ ಓಕೆ ಪ್ರಿಂಟ್ ತೆಗೆದುಕೊಳ್ಳಿ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ನಿಮ್ಮದು ರೈಟನ್ ಟೆಸ್ಟು ಅಂದರೆ ಜನರಲ್ ನಾಲೆಜ್ ಆಗಿ ನಿಮ್ಮದು ರೀಸನಿಂಗ್ ಆ್ಯಂಡ್ ಇಂಗ್ಲೀಷು ಸ್ವಲ್ಪ ಜಾಸ್ತಿ ಏನು ಗೊತ್ತಾಗಬೇಕಾಗಿಲ್ಲ ನಿಮಗೂ. ಯಾಕೆಂದರೆ ಜಾಸ್ತಿ ಜನ ಓಡಾಡುವಂಥ ಜಾಗ, ಹಾಗಾಗಿ ಇಲ್ಲಿ ಬರುವಂಥ ಜನರಿಗೆ ಇಂಗ್ಲೀಷು ಮತ್ತು ಹಿಂದಿ ಸ್ವಲ್ಪನಾದರೂ ನೀವು ಅರ್ಥ ಮಾತಾಡುವಂಥ ಇರಬೇಕು. ಮತ್ತು ಇಂಟರ್ವ್ಯೂ ಇದೆಯಲ್ಲ, ಪರ್ಸ್ನಲಿ ಕಮ್ಯುನಿಕೇಷನ್ ಚೆಕ್. ಓಕೆ,
ಇದನ್ನು ನೋಡ್ತಾರೆ. ನಂತರ ನಿಮ್ಮ ಮೆಡಿಕಲ್ ಫಿಟ್ನೆಸ್ನ ಆಲ್ರೆಡಿ ಹೇಳಿದ್ದೀನಿ. ಫೈನಲ್ ಸೆಲೆಕ್ಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡಲಾಗುತ್ತೆ. ಓಕೆ, ಯಾವೆಲ್ಲ ಬೆನಿಫಿಟ್ ಇದೆ ಅಂತ ಇಲ್ಲಿ ನೋಡ್ಕೋಬಹುದು. ಡಿಸೆಂಟ್ ಆಗಿ ನಿಮ್ಗೆ ಇಲ್ಲಿ 18ರಿಂದ 28,000 ತನಕ ಸ್ಯಾಲರಿ ಪ್ಯಾಕೇಜ್ ಪೇ ಮಾಡ್ತಾರೆ. ಜಾಬ್ ಸ್ಟೆಬಿಲಿಟಿ ಇರುತ್ತೆ, ಲಾಂಗ್ ಟೈಮ್ ಆಗಿರುತ್ತೆ, ಮತ್ತೆ ಪ್ರೊಫೆಷನಲ್ ವರ್ಕ್ ಎನ್ವೈರನ್ಮೆಂಟ್. ಓಕೆ, ಹಾಗೆ ನಿಮಗೆ ಇಲ್ಲಿ ಕರಿಯರ್ ಪಾತ್ ಇಲ್ಲಿ ತುಂಬಾ ಎಲ್ಲ ಫೆಸಿಲಿಟಿ ಇಲ್ಲಿ ಕೊಡಲಾಗುತ್ತೆ. ಓಕೆ, ಪ್ರಾಕ್ಟೀಸ್ ಯೂಸ್ ಆಫ್ ದಿಸ್ ಜಾಬ್ ಇಲ್ಲಿ ನೋಡ್ಕೋಬಹುದು. ಹಾಗೆ ನಿಮಗೆ ಕೆಲವೊಂದು ಇಲ್ಲಿ ಕ್ವಶನ್ ಕೊಡಲಾಗಿದೆ, ಆ ಕ್ವಶನ್ಗೆ ಆನ್ಸರ್ ಮಾಡಲಾಗಿದೆ, ನೀವು ನೋಡ್ಕೋಬಹುದು. ಹಾಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಬಹುದು. ಓಕೆ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಓಕೆ, ಯಾವ ರೀತಿ ಅಪ್ಲೈ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕೇಳ್ಕೋಬಹುದು. ಓಕೆ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.